ಹಾಯ್, ನಾನು ಯಾರು ಅಂತ ನೋಡ್ತಿದ್ದೀರಾ? ನನ್ನ ಹೆಸರು ರಂಜಿತಾ. ಹೋಗ್ತಾ ಹೋಗ್ತಾ ಪರಿಚಯ ಆಗುತ್ತೆ, ಹೆಚ್ಚಾಗೇನು ಹೇಳಲ್ಲ. ನಾನು ಇವತ್ತು ಊರಿಗೆ ಹೊರಟಿದ್ದೆ. ದಾರಿ ಮಧ್ಯೆ ತುಂಬಾ ದಾಹ ಆಯಿತು, ಸೊ ಎಳ್ನೀರು ಕುಡಿಯುವ ಅಂತ ನಿಲ್ಲಿಸ್ದೆ. ಹಿಂದೆ ಗ್ರೀನರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಚಂದ ಅಲ್ಲ. ಎಳ್ನೀರಲ್ಲಿ ಮ್ಯಾನುಫ್ಯಾಕ್ಚರಿಂಗು ಮತ್ತು ಎಕ್ಸ್ಪೈರಿ ಅನ್ನೋ ಗೋಜಲೇ ಇರಲ್ಲ. ಸೊ ಮ್ಯಾನ್ ಮೇಡ್ಗೂ ಗಾಡ್ ಮೇಡ್ಗೂ ಇರೋ ಡಿಫ್ರೆನ್ಸ್ ಇದು. ಆದಷ್ಟು ಎಳ್ನೀರನ್ನ ಪ್ರಿಫರ್ ಮಾಡಿ. ಇದು ನಮ್ಮ ಶ್ರೀರಂಗಪಟ್ಟಣದ ರಸ್ತೆ. ಯಾರಿಗೆಲ್ಲ ಗೊತ್ತು? ಲೈಕ್ ಮಾಡಿ, ಜೊತೆ ಕಮೆಂಟ್ ಮಾಡಿ. ಬೇಸಿಗೆ ಅಲ್ವಾ? ಹಣ್ಣುಗಳು ತಿನ್ನಿ, ನೀರು ಜಾಸ್ತಿ ಕುಡೀರಿ, ಹೆಲ್ತಿಗೆ ತುಂಬ ಒಳ್ಳೆಯದು. ಅದು ಬಿಟ್ಟು ಜಂಕ್ ಫುಡ್ ತಿನ್ನೋಕ್ಕೆಲ್ಲ ಜಾಸ್ತಿ ಹೋಗಬೇಡಿ, ಓಕೆನಾ? ಊರಿಗೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ನಮ್ಮ ಅಜ್ಜಿ ಇದ್ದಾರೆ. ಸೊ ನಮ್ಮ ಅವ್ವಂಗೆ ಹಣ್ಣುಗಳು ತೊಗೋಣ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ವಿ. ಇದು ಯಾವ ಊರು ಅಂತ ನೋಡ್ತಿದ್ದೀರಾ? ಪಾಂಡವಪುರ, ಮಂಡ್ಯ ಡಿಸ್ಟಿಕ್, ಪಾಂಡವಪುರ. ಅಲ್ಲಿ ಯಾವ ಊರು ಗೊತ್ತಾ? ನಮ್ಮೂರು ಹೇಳ್ತೀನಿ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಚೌಕಾಸಿ ಎಲ್ಲ ಮಾಡೋಕ್ಕೆ ಬರಲ್ಲ. ಅದು ಅಲ್ಲದೆ ನಮ್ಮ ರೈತರ ಹತ್ರ ಎಲ್ಲೆಲ್ಲೂ ದುಡ್ಡು ಕೊಟ್ಟು ಫುಲ್ ತೊಗೋತೀವಿ. ಇವ್ರ ಹತ್ರ ಏನಕ್ಕೆ ಚೌಕಾಸಿ ಮಾಡಬೇಕು? ಅದು ನನಗಿಷ್ಟ ಇಲ್ಲ. ಸೊ ಅವ್ರು ಎಷ್ಟು ಹೇಳ್ತಾರೆ ಎಷ್ಟು ಕೊಟ್ಟು ಬರೋದು. ನೀವು ಸಿಟಿಲಿ ಲಕ್ಷ ದುಡಿಬೋದು. ಮೋಜು ಮಸ್ತಿ, ಪಬ್ಬು, ಪಾರ್ಕ್, ಅಲ್ಲಿ ಇಲ್ಲಿ ಹೋಟೆಲ್ ಅಂತ ತಿನ್ಬೋದು. ಬಟ್ ನಮ್ಮ ಹಳ್ಳಿ ಈ ವಾತಾವರಣ ನಿಮಗೆ ಇಲ್ಲಿ ಕೊಡೋಷ್ಟು ಮಜಾ, ಇಲ್ಲಿ ಕೊಡೋಷ್ಟು ನೆಮ್ಮದಿ ನಿಮಗೆ ಸಿಟಿ ಲೈಫ್ ಕೊಡಲ್ಲ. ಅದೊಂಥರ ಮೆಕ್ಯಾನಿಕಲ್ ಲೈಫ್ ಇದ್ದಾಗೆ. ಅಕ್ಕಪಕ್ಕ ಯಾರಿರ್ತಾರೆ ಅಂತಲೂ ಗೊತ್ತಾಗಲ್ಲ. ಆದರೆ ನಮ್ಮ ಹಳ್ಳಿ ಲೈಫಲ್ಲಿ ಇಡೀ ಊರಿಗೆ ನೀನು ಯಾರು ಅಂತ ಗೊತ್ತು. ಆ ಪ್ರೀತಿ ವಿಶ್ವಾಸಕ್ಕೆ ಅಷ್ಟು ಬೆಲೆ ಕಟ್ಟೋಕ್ಕಾಗಲ್ಲ. ಇದು ನಮ್ಮೂರು, ಅದೇ ಕೆರೆತೊಣ್ಣೂರು. ನೋಡ್ತಾ ನೋಡ್ತಾ ಕೊನೆಗೂ ಸಿಕ್ಕೇ ಬಿಡ್ತು. ಆ ಊರು ಎಂಟ್ರ್ ಆಗ್ತಿದ್ದಾಗೆ ಏನೋ ಒಂಥರ ಖುಷಿ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದು ಬೇರೆಯೇ ವೈಬ್ ಸಿಗುತ್ತೆ. ಈ ಬೇಸಿಗೆಯಲ್ಲಿ ಮೈಸೂರಿಂದ ಎಲ್ಲಿ ಬರೋಷ್ಟರೊಳಗಡೆ ಇಷ್ಟು ಸುಸ್ತಾಯಿತು. ಕೂತ್ಕೊಂಡು ಬರೋಕ್ಕೆ ಸುಸ್ತ ಅಂತ ಕೇಳಿದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟು ಬಿಸಿಲು ಗೊತ್ತಾ? ಹಾಗೂ ಎಲ್ಲ ಫೇಸೆಲ್ಲ ಕವರ್ ಮಾಡ್ಕೊಂಡು ಬಂದಿದ್ದೀನಿ. ಆದರೂ ಸಿಕ್ಕಾಪಟ್ಟೆ ಬಿಸಿಲು, ಕಷ್ಟ ಇದೆ. ಅದಕ್ಕೆ ಹೇಳೋದು, ಜಾಸ್ತಿ ಮರಗಳನ್ನ ಬೆಳೆಸಿ, ಮಳೆ ಬೆಳೆ ಚೆನ್ನಾಗಾಗುತ್ತೆ. ಬೇಸಿಗೆಯಲ್ಲಿ ಕಾಮನ್ನು, ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಇರಲೇಬೇಕು. ಏನು ಮಾಡೋಕ್ಕಾಗಲ್ಲ, ಸೀಸನ್ನು ಹಾಗಿದೆ. ಇಲ್ಲಿ ಬಂದಿದ್ದು ಮೇನ್ ಇಂಟೆನ್ಷನ್ ಬಂದು ಮನೆಗೆ ನೀರು ಹಾಕಬೇಕು. ಮನೆಗೆ ನೀರು ಹಾಕೋಣ. ಇದು ಸ್ಟೆಪ್ಸ್. ನಮಗೂ ಗೊತ್ತು ಓವರ್ ಆಗಾಡ್ಬೇಡ ಅಂತ ಬೈಕೋಬೇಡಿ. ಫಸ್ಟ್ ಟೈಮ್ ಅಲ್ವಾ ವಿಡಿಯೋ ಮಾಡ್ತಿರೋ ಎಕ್ಸೈಟ್ಮೆಂಟು ಗೊತ್ತಾಗ್ತಿಲ್ಲ. ಹುಷಾರ್ ಕಣೋ, ಹೆಂಗೋ ಇದು. ಇದು ರೂಮು. ಇದು ಒಂದು ರೂಮು, ಮೇ ಬಿ ಶೆಲ್ಫು. ಇದು ಕಬೋರ್ಡು. ನಂಗಲ್ವಾ ಇದು? ಮತ್ತೆ ತಗೋ, ಎಲ್ಲ ಕಡೆ ಹಾಕ್ಬೇಕು, ಹುಷಾರಾಗಿ ನಿಂತ್ಕೊಂಡು ಹಾಕು.
ಹ್ಞೂ ಹ್ಞೂ ಈ ಕಟ್ಲಿ ಬಿಡ್ಲಿ ಎಲ್ಲದಕ್ಕೂ ಹಾಕ್ಬೇಕಲ್ವೇನೋ, ಫುಲ್ ಡ್ರೈ ಆಗುತ್ತೆ. ಕೊಡು, ನಾನು ಕಟ್ತೀನಿ ಹೂವು. ನಾನು ಹೂವು ಕಟ್ತೀನಿ, ಕೊಡ್ಲೇ? ತಲೆಗೆ ಎಣ್ಣೆ ಹಾಕಿಲ್ಲ ಅಂತ ಹೇಳಿ ಅಜ್ಜಿ ಕತ್ತು ನಾನು ಫುಲ್ ಹಾಕ್ಕೊಡ್ತೀನಿ ಬಾ ಅಂತ ಹೇಳಿ ಹಾಕ್ಕೊಡ್ತಿದ್ದಾರೆ ನೋಡಿ. ಅಜ್ಜಿ ಪ್ರೀತಿನೇ ಪ್ರೀತಿ. ಇವ್ರ ಹೆಸರು ಚೆನ್ನಮ್ಮ ಅಂತ ಹೇಳಿ, ಕಿತ್ತೂರು ರಾಣಿ ಚೆನ್ನಮ್ಮ. ಮನೆ ಕಟ್ತಿರೋದು ಖುಷಿನವಾ? ಮನೆ ಕಟ್ತಿರೋದು ಖುಷಿನಾ? ಖುಷಿ ತೀರ್ಸೋದಕ್ಕೆ ನೀನೇನು ತೀರ್ಸ್ಬೇಕಾ? ನಾವು ತಾನೆ. ನಿಂಗೆ ಖುಷಿ ಆಯ್ತಾ? ಅದನ್ನೇ ಹೇಳು, ಬೇರೆ ಬಿಡು. ಖುಷಿ ಅಂತದ್ದು ನೀನೇ ತಾನೇ ಬೇಕಂತಿದ್ದು ಮನೆ. ನೀನೇ ಅಲ್ವಾ? ಯಾಕೆ ಕೇಳ್ತಿದ್ದೀನಿ ಅಂದರೆ, ಈ ಮನೆ ಆಗೋದಕ್ಕೆ ಮೇನ್ ಕಾರಣನೇ ಅಜ್ಜಿ. ಅವ್ರಿಗೆ ತುಂಬಾ ಇಷ್ಟ. ಸೊ ಹೇಗೋ ಇಲ್ಲಿ ನೋಡಿ, ಅಮ್ಮ ನಾವು ಬರ್ತೀವಿ ಅಂತ ಗೊತ್ತಾಗಿ ಮೊಟ್ಟೆ ಸಾಂಬಾರು ಮಾಡಿಟ್ಟು ಹೋಗಿದ್ದಾರೆ. ಪಾಪ ಬಂದು ಮಾಡ್ಕೊಂಡು ತಿನ್ನಬೇಕಲ್ಲ ಅಂತ ಹೇಳಿ. ಅಜ್ಜಿ ಏನು ತಿನ್ನಲ್ಲ ಇಲ್ಲಿ, ಆದರೂ ಇದು ನಮಗೋಸ್ಕರನೇ ಮಾಡಿರೋದು. ನೋಡಿ, ತಾಯಿ ಪ್ರೀತಿ ಅಂದರೆ ಇದೆ ಅಲ್ಲ. ಓ, ಅಮ್ಮ ಇಲ್ಲಿ ಯೋಚನೆ ಮಾಡ್ತಿದ್ರಾ? ಅಮ್ಮನ ಫ್ಯಾಕ್ಟ್ರಿ ಸಂಡೇ ಆದರೂ ರಜಾ ಹೋಗಲೇಬೇಕು. ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್, ರಜೆ ಜಾಸ್ತಿ ಹಾಕಿದರೆ ತೆಗ್ದಾಕ್ಬಿಡ್ತಾರೆ. ಸೊ ಪಾಪ ಅದಕ್ಕೆ ಹೋಗಿದ್ದಾರೆ, ಬೇಗನೆ ಮಾಡಿಟ್ಟು ಹೋಗಿದ್ದಾರೆ. ಏನು ನಳ್ಳಿ ಮುರ್ಮಾಡ್ದಂಗೆ ಮಾಡ್ಬಿಟ್ಟದ. ಓಸಿ ಜನ ಕಿತ್ಕೊಂಡು ಹೋಯ್ಕಿಲ್ಲ. ಜಾಸ್ತಿ ಇದ್ದು ಗಿಡ ತಂದು ನೆಟ್ಟಿದ್ದ ದಾರಿ ಬಿದ್ದಿದ್ದ. ಒಂದು ಗಿಡ ಬಿದ್ದಿತ್ತು. ಬಿಡು, ಒಂದೆರಡು ಸಾಕು. ಅದೇನು ಹೂವುಗಳನ್ನ ಬೆಳಿಬೋದು. ಓತಿ ತಿಮ್ಮಗ ಹೋಗಿ ಬಿಟ್ಟವ ಕಾಯಿ ಕೇಳೋಕ್ಕೆ ಬಿಡ್ತಾರೆ. ಅಂಗಣ ಆಯ್ತು ಮೊಡ್ಲಿಗೆ. ಸಾಕು ಸಾಕ. ಬಾಕೆ ಗೀತು ಬಾ, ಏನು ಎಷ್ಟು ಹಾಕಿ ಎಲ್ಲ ಎಷ್ಟು? ಎಷ್ಟು? 10 ರೂಪಾಯಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಬೇಕಾ? ಸುಮ್ಮನೆ ಆಂಟಿ. ಫೈನಲಿ ಮತ್ತೆ ಹೊರಡೋ ಸಮಯ ಬಂತು. ಬಂದಿದ್ದ ಕೆಲಸ ಏನು ನೀರು ಹಾಕೋದಕ್ಕೆ ಅಷ್ಟೇ. ಸೊ ಇವತ್ತು ಅದು ಮುಗಿಸಿ ಹೋಗ್ತಿದ್ದೀವಿ. 1-2 ಟೈಮ್ಸ್ ಹಾಕಿದ್ವಿ ನಾವು ಬಂದಾಗಲಿಂದ ಅಲ್ಲಿವರೆಗೂ. ಸೊ ಆಯಿತು ಕೆಲಸ, ಮತ್ತು ವಾಪಸ್ ಹೋಗಬೇಕಲ್ಲ, ಹೊರಡ್ತಿದ್ದೀವಿ. ಸೊ ಈ ವಿಡಿಯೋ ನಾನು ಭಯದಲ್ಲೇ ಮಾಡಿದ್ದೀನಿ, ಬಿಕಾಸ್ ಫಸ್ಟ್ ಲಾಗ್ ಆಗಿರೋದ್ರಿಂದ ಹೇಗೆ ಏನು ಎಲ್ಲ ಕ್ವೆಶನ್ಗಳ ಮಧ್ಯ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ, ಆದಷ್ಟು ಬೇಗ ಬರ್ತೀನಿ.
ಇಷ್ಟೊತ್ತು ನಾನು ಈ ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ತುಂಬ ತುಂಬ ತುಂಬಾ ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಆ್ಯಂಡ್ ಒಳ್ಳೆ ವೀಡಿಯೋಸ್ಗಳನ್ನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.